ಶ್ರೀರಾಮ್ ಸಮರ್ಥ. ಜುಲೈ 10. ಸದ್ಗುರುಗಳಿಗೆ ಶರಣು ಹೋಗಬೇಕು, ನಿಸ್ಸಂಶಯ ವೃತ್ತಿಯ ನಾಮ ತೆಗೆದುಕೊಳ್ಳಬೇಕು. ರಾಮನಿಟ್ಟಿರುವ ಸ್ಥಿತಿಯಲ್ಲಿ ಯಾರ ಸಮಾಧಾನ ವೃತ್ತಿ ಅದರಲ್ಲಿ ನಿಜ ವಿರಕ್ತಿಯನ್ನುವರು ಅದಕ್ಕಿಲ್ಲಿ. ರಾಮನಿಗೆ ಅಡ್ಡ ಬರುವುದೋ ಯಾವುದು, ಅದರಿಂದ ವೃತ್ತಿ ದೂರವಿಡುವುದು, ಅದಕ್ಕೆ ವಿವೇಕ ಪ್ರಾಪ್ತಿ ಅನ್ನುವುದು. ವೃತ್ತಿಗಳಾಗಬಾರದು ವಿಷಯಾಕಾರವು, ಚಿತ್ತದಲ್ಲಿರಬೇಕು ರಘುವೀರನ ಚಿಂತನವು. ಚಿತ್ತವಾದಾಗ ವಿಷಯಾಕಾರ, ಉಳಿಯುವುದಿಲ್ಲ ಸಾರಾಸಾರ ವಿಚಾರ. ವೃತ್ತಿಯಲ್ಲಿದ್ದರೆ ಅಭಿಮಾನ, ಎಂದಿಗೂ ಉಳಿಯದು ಅನುಸಂಧಾನ. ನೋಡುವುದೆಲ್ಲವೂ ಆಗಬೇಕು ರಾಮನು, ಇಟ್ಟುಕೊಳ್ಳಬೇಕಿಂಥ ವೃತ್ತಿಯನ್ನು. ಚಿತ್ತದಲ್ಲಿ ಚಿಂತಿಸಬೇಕು ರಘುವೀರನನ್ನು. ಆವರಿಸಿತು ಗಾಢ ಕತ್ತಲು, ಬೇರೆ ಉಪಾಯವಿಲ್ಲ ಕಳೆಯಲು. ಸೂರ್ಯನ ಆಗಮನವಾಗಲು ತಾನೇ ಹೋಗುವುದು ಕತ್ತಲು. ಅದೇ ರೀತಿ ಚಿತ್ತದಲ್ಲಿದ್ದರೆ ರಾಮಕರ್ತ, ವೃತ್ತಿಯಾಗುವುದು ಉಪಾಧಿರಹಿತ. ಸಂತರ ಪ್ರಮಾಣ ಶುದ್ಧವಿರಬೇಕು ವೃತ್ತಿ, ಅದರಿಂದ ಸಂತುಷ್ಟನಾಗುವನು ರಘುಪತಿ. ಜಗತ್ತು ನಿಜವಾಗಿ ಸ್ವಾರ್ಥ ಮೂಲವಾದದ್ದು, ನಮ್ಮ ವೃತ್ತಿಗಳಿಂದಲೇ ಇದನ್ನು ಗುರುತಿಸಬಹುದು. ಎಲ್ಲದರಿಂದ ಬೇರೆ ಮಾಡು ವೃತ್ತಿಯನ್ನು, ಸಹಿಸಿಕೊಳ್ಳಬೇಕು ಬಂದ ಆವೇಶವನ್ನು. ಸರ್ವಕರ್ತಾನೆಂದು ತಿಳಿದು ರಾಮನನ್ನು ನಿಸ್ಸಂಶಯಗೊಳಿಸಬೇಕು ವೃತ್ತಿಗಳನ್ನು. ಸದ್ಗುರುಗಳಿಗೆ ಹೋಗಬೇಕು ಶರಣು, ಸಂಶಯರಹಿತ ವೃತ್ತಿಯಿಂದ ತೆಗೆದುಕೊಳ್ಳಬೇಕು ನಾಮ. ಇದಾಗಿರುವುದು ಸುಖದ ಧಾಮ. ಶುದ್ಧವಿರುವುದೋ ಯಾರ ಅಂತಃಕರಣ, ಶುದ್ಧವಿರುವುದೋ ಯಾರ ಆಚರಣ. ಭಗವಂತನ ವಿಷಯದಲ್ಲಿ ಶುದ್ಧ ವೃತ್ತಿ, ಇರುವುದರಿಂದ ದೂರವಿಲ್ಲ ರಘುಪತಿ. ಮಾಡಬೇಕು ನಾವು ಎಲ್ಲವನ್ನೂ, ಅದರಲ್ಲಿ ತೊಡಗಿಸಬಾರದು ವೃತ್ತಿಯನ್ನು. ನಾಮದಲ್ಲಿಡಬೇಕು ಪ್ರೇಮ, ಪ್ರಕಟನಾಗುವನಲ್ಲಿ ಪುರುಷೋತ್ತಮ. ದೇಹ ಚಲಿಸುವುದೋ ಯಾರ ಸತ್ತೆಯಿಂದ, ಆ ರಘುಪತಿಯನ್ನು ಸ್ಮರಿಸಬೇಕು ಆನಂದದಿಂದ. ವಾಸನಾ ನಾಮದಲ್ಲಾಯಿತು ಲೀನ, ಧನ್ಯ ಧನ್ಯವೆಂದರು ಸಜ್ಜನ. ನೀರು ಮಣ್ಣು ಒಂದಾಯಿತು, ಬೇರೆ ಮಾಡಲು ಬರದಂತಾಯಿತು. ಫಟಕ ಹಾಕಲು ನೀರಿನಲ್ಲಿ, ನೀರು ಆಗುವುದು ತಿಳಿ. ಜಗತ್ತಿನಲ್ಲಿ ವಿಷಯದಲ್ಲಿದ್ದುಕೊಂಡು ಈ ರೀತಿ ಹಿಡಿಯಬೇಕು ನಾಮದ ಸಂಗತಿ. ವಿಷಯದ ವಿಷವನ್ನು ಹೀರಿಕೊಳ್ಳುವುದು, ನಾಮದ ಅನುಭವ ಹೀಗಿರುವುದು. ಶಕ್ಯವಿದ್ದಷ್ಟು ಇರಬೇಕು ನಾಮದಲ್ಲಿ, ಇದರ ಹೊರತು ಬೇರೇನೂ ತರಬಾರದು ಮನಸ್ಸಿನಲ್ಲಿ. ಪರಾವಾಣಿ ಪಶ್ಯಂತಿ ವೈಖರಿ, ನಾಮಸ್ಮರಣೆ ಇರಬೇಕು ಇವುಗಳನ್ನು ಮೀರಿ. ನಾಮದ ಹೊರತು ಬೇರೆ ವೃತ್ತಿಯು ಏಳದಂತಿರಬೇಕು ಸಾವಧಾನತೆಯು. ನಾಮದಲ್ಲಿ ದಂಗಾದವನು ರಾಮರಂಗು ಸೂರೆಗೊಂಡನು. ವಾಣಿಯಿಂದ ಜಪಿಸಬೇಕು ರಾಮನಾಮವನ್ನು, ಕೊಡಬಾರದು ಚಿಂತೆಗೆ ಅವಕಾಶವನ್ನು. ನಾಮದ ಹೊರತು ರಾಮ ಇರುವಂತೆ ಪಕಳಿರಹಿತ ಕುಸುಮ. ಸರ್ವಕಾಲ ನಾಮ ತೆಗೆದುಕೊಂಡವರು ಅಂತಕಾಲವನ್ನು ಗೆದ್ದರು. ಭಗವಂತನು ಇಟ್ಟದ್ದರಲ್ಲಿ ಹಿತವೆಂದು ತಿಳಿಯಬೇಕು, ಅಖಂಡ ನಾಮಸ್ಮರಣೆ ಮಾಡಬೇಕು. ನಾಮದಲ್ಲಿ ಸ್ವತಃದ ವಿಸ್ಮರಣ, ಇದನ್ನೇ ಕೊಡುವನು ರಘುನಂದನ. ಭಗವಂತನ ಪ್ರಾಪ್ತಿ ಸಂತ ಸಂಗತಿ, ನಾಮದಲ್ಲಿ ನಿಜವಾದ ಪ್ರೀತಿ. ಭಗವಂತನ ಕೃಪೆಯ ಹೊರತಾಗಿ ಸಾಧಿಸುವುದಿಲ್ಲ ನಿಶ್ಚಿತವಾಗಿ. ನಿರಂತರ ಮಾಡಬೇಕು ನಾಮಸ್ಮರಣ, ರಾಮನು ಮಾಡುವನು ಇಚ್ಛಾಪೂರ್ಣ. ಇಂದಿನ ಮುಖ್ಯ ವಿಚಾರ, ರಾಮನೇ ತ್ರಾತ ಎಂದು ತಿಳಿಯಬೇಕು. ನಮ್ಮ ವೃತ್ತಿ ನಿರ್ಭಯಗೊಳಿಸಬೇಕು. सद्गुरुनाथ महाराज की जय. जय जय रघुवीर समर्थ.